ಕೆಪಿಎಸ್ಸಿ ಪಶು ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ವಿಚಾರಣೆಗೆ ಹಾಜರಾಗಿದ್ದಾರೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ. ಓಡಿ ಹೋಗಿದ್ರು ಜ್ಞಾನೇಂದ್ರ, ಪ್ರತ್ಯಕ್ಷರಾಗಿದ್ದಾರೆ. ಒಂದು ವಾರ ಆಗಿತ್ತು ನಾಪತ್ತೆಯಾಗಿ, ಕಳ್ಳಾಟ ಆಡ್ತಾ ಇದ್ರು. ಈಗ ಹಾಜರಾಗಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಕಳೆದೊಂದು ವಾರದಿಂದ ಕಾಣೆಯಾಗಿದ್ರು. ಇಡಿ ದಾಳಿಯಿಂದ ತಲೆಮರೆಸಿಕೊಂಡಿದ್ರು ಜ್ಞಾನೇಂದ್ರ ಕುಮಾರ್. ಈಗ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಐಎಎಸ್ ಅಧಿಕಾರಿ. ಶಿವಶಂಕರಪ್ಪ ಅವರು ನೀನು ಮಾಡಿದ್ರು ವಿಚಾರಣೆನ. ಈಗ ಜ್ಞಾನೇಂದ್ರ ಕುಮಾರ್ ಫೋನ್ ಮೂಲಕ ತಿಳಿಸಿದ್ರು ಬರ್ತೀನಿ ಅಂತೇಳಿ. ಬಟ್ ಒಂದು ವಾರ ಎಲ್ಲಿ ಹೋಗಿದ್ರು, ಯಾಕೆ ಹೋಗಿದ್ರು, ಯಾರಿಗಾದರೂ ಮಾಹಿತಿ ಕೊಟ್ಟಿದ್ರಾ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಏನಾದರೂ ಬರೆದಿದ್ರಾ, ಅಥವಾ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರಾ, ಅಥವಾ ಏಕಾಏಕಿ ರಜೆ ಮೇಲೆ ಹೋಗಿದ್ರಾ, ಅಲ್ಲಿ ಲಖನೌದಲ್ಲಿ ಅವ್ರ ತಂದೆಯವ್ರು ಹುಷಾರಿಲ್ಲ ಅಂತ ಫ್ಲೈಟ್ ಬುಕ್ ಮಾಡಿ ಊರಿಗೆ ಹೋಗಿದ್ರು ಅನ್ನುವಂಥ ಆರಂಭದಲ್ಲಿ ವಿಚಾರ ಗೊತ್ತಾಯಿತು. ಅದಾದಮೇಲೆ ಸುಳ್ಳು ಅನ್ನೋದು ಗೊತ್ತಾಯಿತು. ಅಲ್ಲೂ ಕೂಡ ಇಡಿ ಹೋಗಿದ್ದರು, ಅವ್ರ ತಂದೆಗೆ ಹುಷಾರಿಲ್ಲ ಅನ್ನೋದು ಸತ್ಯ ಬಹಿರಂಗ ಆಯಿತು. ಹಾಗಾದರೆ ಒಂದು ವಾರ ಎಲ್ಲಿ ತಲೆಮರೆಸ್ಕೊಂಡಿದ್ರು ಈ ಐಎಎಸ್ ಅಧಿಕಾರಿ? ಈಗ ಪ್ರಾಥಮಿಕ ಹಂತದ ಮಾಹಿತಿ ಪಡಿತಾ ಇದ್ದಾರೆ DYSP ಅವರು. ಎಲ್ಲಿ ಹೋಗಿದ್ರಿ, ದಾಳಿ ಆದರೂ ಕೂಡ ಯಾಕೆ ಸ್ಪಂದಿಸಲಿಲ್ಲ, ದಾಳಿ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಸಿಕ್ಕೇ ನೀವು ನಾಪತ್ತೆಯಾಗಿದ್ರಾ? ಈ KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ನಿಮ್ಮ ಪಾತ್ರ ಏನಾದರೂ ಇದೆಯಾ? ಯಾಕಂದರೆ ನೀವು ಆ ಪಶುವೈದ್ಯಾಧಿಕಾರಿ ಪರೀಕ್ಷೆಯ ಮೇಲುಸ್ತುವಾರಿನ ವಹಿಸಿಕೊಂಡಿದ್ರಿ. ಎಲ್ಲವೂ ಕೂಡ ನಿಮ್ಮ ಅಂಡರಲ್ಲಿ ಬಂದಿತ್ತು. CCTV ಫುಟೇಜ್ಗಳು ಕೂಡ ಈ ಹಿಂದಿಂದು ಡಿಲೀಟ್ ಆಗಿದೆ. ಮತ್ತು ಪ್ರಿಂಟಿಂಗ್ ಆಗಿರಬಹುದು, ಅಲ್ಲಿ ಕ್ವಶನ್ ಪೇಪರ್ ಸಾಗಾಟ ಮಾಡೋದಾಗಿರ್ಬೋದು, ಅದೆಲ್ಲವೂ ಕೂಡ ನಿಮ್ಮ ವ್ಯಾಪ್ತಿಯಲ್ಲಿ ಬಂದಿತ್ತು. ಹಾಗಾಗಿ ಈ ಸೋರಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಆರೋಪ ಬಂದಿದೆ. ಇದಕ್ಕೇನು ಹೇಳ್ತೀರಿ ಅಂಥೇಳಿ ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು CID ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು, ವಿಚಾರಣೆಗೆ ಹಾಜರಾಗಿ ಅಂಥೇಳಿ. ಒಂದು ವಾರದ ಬಳಿಕ ಜ್ಞಾನೇಂದ್ರ ಪ್ರತ್ಯಕ್ಷರಾಗಿದ್ದಾರೆ. CID ಅಧಿಕಾರಿಗಳು ಕೂಡ ಈಗ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈಗ ಮತ್ತೆ ಯಾವ ರೀತಿಯಾದಂತಹ ತನಿಖೆಯನ್ನು ನಡೆಸ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಅಂತ. ಸಂತೋಷ್, ಅಂತೂ ಇಂತೂ ಜ್ಞಾನೇಂದ್ರ ಹಾಜರಾಗಿದ್ದಾರೆ ಒಂದು ವಾರದ ಬಳಿಕ. ಈಗ ಈ ಮುಂದಿನ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ? ಈಗ CID ಓಕೆ, ಮತ್ತು ED ಅವರೇನಾದರೂ ಇದೇ ಹಂತದಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳು ಕಂಡು ಬರ್ತಿದೆಯಾ? ಖಂಡಿತವಾಗಿಯೂ ಪ್ರಭು. ಏನಂತ ಹೇಳಿದ್ರೆ, ಈಗಾಗಲೇ ಜ್ಞಾನೇಂದ್ರ ಕುಮಾರ್ KPSC ಹಗರಣ ಹೊರಬಂದ ಬೆನ್ನಲ್ಲೇ ಬೇರೆ ಬೇರೆ ರೀಸನ್ಗಳು ಕೊಟ್ಟು ನಾಪತ್ತೆ ಆಗಿದ್ರು. ನಾಪತ್ತೆಯಾದ ಬೆನ್ನಲ್ಲೇ CID ಇರ್ಬೋದು, ED ಅಧಿಕಾರಿಗಳು ಇರ್ಬೋದು ನೋಟಿಸ್ ಅನ್ನ ಜಾರಿ ಮಾಡಿದ್ರು. ನೋಟಿಸ್ ಅನ್ನ ಜಾರಿ ಮಾಡಿ ಇಂಥ ದಿನ ವಿಚಾರಣೆಗೆ ಹಾಜರಾಗಬೇಕು ಅಂತ. ಏನ್ ಮೊದಲ ಬಾರಿ ನೋಟಿಸ್ಗೆ ಯಾವುದೇ ಅಧಿಕಾರಿ ಹಾಜರಾಗಬೇಕು ಅಂತಿಲ್ಲ, ಅದಕ್ಕೆ ಜೆನ್ಯೂನ್ ರೀಸನ್ಗಳು ಕೊಟ್ಟು ಬರ್ಲಿಕ್ಕೆ ಮುಂದಕ್ಕೆ ಅವಕಾಶಗಳಿರ್ತದೆ. ಅದೇ ರೀತಿಯಾಗಿ ಇವರು ಮೊದಲ ನೋಟಿಸ್ಗೆ ಹಾಜರಾಗಿರಲ್ಲ, ಎರಡನೇ ಬಾರಿ ನೋಟಿಸ್ ಅನ್ನು ಕೊಟ್ಟಿದ್ರು. ಅದರಂತೆ ಇವತ್ತು CID ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ವಿಚಾರಣೆಯಲ್ಲಿ ಪ್ರಿಲಿಮಿನರಿ ಆಗಿ ಅವ್ರು ಕೇಳುವಂತದ್ದು ಅಂದ್ರೆ, ಕಳೆದ ಒಂದು ವಾರದಿಂದ CID ಅಧಿಕಾರಿಗಳು ಅವ್ರನ್ನ ಸಂಪರ್ಕವನ್ನ ಮಾಡಿದ್ರು. ಆ ಸಂಪರ್ಕ ಅವ್ರು ಸಿಕ್ಲಿಲ್ಲ, ಎಲ್ಲೋಗಿದ್ರು ಅನ್ನೋ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೂಡ ಇರಲಿಲ್ಲ. ಇನ್ನ ಲಕ್ನೋದಲ್ಲಿರೋ ಅವರ ಮನೆಗೆ ED ಅಧಿಕಾರಿಗಳು ದಾಳಿ ಮಾಡಿದಾಗ ಕೂಡ ಅಲ್ಲೂ ಕೂಡ ಇರಲಿಲ್ಲ. ಅವರ ತಂದೆಗೆ ಹುಷಾರಿಲ್ಲ, ಹೃದಯ ಸಂಬಂಧಿಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಅವ್ರ ತಂದೆ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಾಗ ಅವರು ಆರೋಗ್ಯವಾಗಿರುವ ಮಾಹಿತಿಗಳಿತ್ತು. ಆದ್ರೆ ಇವರು ತಲೆಮರೆಸ್ಕೊಂಡಿರೋದಕ್ಕೆ, ಹಚ್ಕೊಂಡಾಗಿದ್ದಕ್ಕೆ ನಿಖರವಾದ ಕಾರಣಗಳೇನು ಅನ್ನೋದ್ರ ಬಗ್ಗೆ ಒಂದು ಕಡೆ ಎನ್ಕ್ವೈರಿಯನ್ನ ಮಾಡ್ತಾರೆ. ಅದ್ರ ಜೊತೆಗೆ KPSC ನೇಮಕಾತಿ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಕಂಟ್ರೋಲರ್ ಆಗಿ ಇವರು ಕೆಲಸವನ್ನ ಮಾಡಿದ್ರು. ಎಕ್ಸಾಮ್ ಕಂಟ್ರೋಲರ್ ಆಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇವ್ರು ಇದ್ದಂತ ಟೈಮ್ ಏನಿತ್ತು, ಆ ಟೈಮ್ ನಲ್ಲಿ ಇವ್ರಿಗೆ ಏನು ಯಾವೆಲ್ಲ ಪರೀಕ್ಷೆಗಳಾಗಿದ್ವು, ಯಾವ್ಯಾವ ಪರೀಕ್ಷೆಯಲ್ಲಿ ಇವ್ರದ್ದು ಪಾತ್ರಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನ ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕಿರುವಂತ ಮಾಹಿತಿ ಇರ್ಬೋದು. ಅದರ ಜೊತೆಗೆ ಇವರ ವಿರುದ್ಧ ದಾಖಲಾಗಿದ್ದ ಪ್ರಕರಣ ಅಂದ್ರೆ KPSC ಮಾಜಿ ಅಧ್ಯಕ್ಷರಾಗಿರುವಂತ ಶಿವಶಂಕರಪ್ಪ ಸಾವ್ಕಾರ ಏನಿದ್ರು, ಅವರ ವಿರುದ್ಧ ಒಟ್ಟು 4 FIR ಗಳಾಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ಇವರಿಂದ ಕೆಲವು ವಿಚಾರಣೆ ಮುಖಾಂತರ ಮಾಹಿತಿ ಪಡೆಯುವ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಕಳೆದ ಒಂದು ವಾರದಿಂದ ನಾಪತ್ತೆಯಾಗಿದ್ದಂತ IAS ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಇವತ್ತು CID ಅಧಿಕಾರಿಗಳ ಮುಂದೆ ಹಾಜರಾಗಿರುವಂತದ್ದು. ತನಿಖಾಧಿಕಾರಿ ಆಗಿರುವಂತಹ ರಾಘವೇಂದ್ರ ಹೆಗಡೆ ಅವರು ಇರ್ಬೋದು, ಅದರ ಜೊತೆಗೆ DYSP ಅವರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಸದ್ಯ ಪೂರ್ಣವಾಗಿ ಪ್ರಾಥಮಿಕದ ವಿಚಾರಣೆ ಮುಂದುವರೆದಿರುವಂತದ್ದು ಪ್ರಭು. ಸಂತೋಷ್, ಈಗ ರಾಜಕೀಯವಾಗಿ ಕೂಡ ಇದು ಸಾಕಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಿದೆ. ಸರ್ಕಾರ ಜ್ಞಾನೇಂದ್ರ ಕುಮಾರ್ ಸಪೋರ್ಟ್ ಮಾಡ್ತಿದೆ ಅನ್ನೋಂಥ ವಾಗ್ದಾಳಿ ವಿರೋಧ ಪಕ್ಷಗಳು ಮಾಡ್ತಿದೆ. ಹಾಗಾಗಿ ಇವರೀಗ ಈ ಡಿಲೇ ಮಾಡಿದ್ದು ಮತ್ತು ಇದೆಲ್ಲವೂ CID ವಿಚಾರಣೆ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಡ್ಯಾಮೇಜ್ ಆಗ್ಬೋದಾ ಅಂಥೇಳಿ?
ಖಂಡಿತವಾಗಿಯೂ ಪ್ರಭು, ಯಾಕಂದ್ರೆ ಕೆಪಿಎಸ್ಸಿ ಅಂತ ಹೇಳಿದ್ರೆ ಹಗರಣಗಳ ಕೂಪ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಮೊದಲೇ ಬಾರಿಗೆಲ್ಲ ಹಿಂದೆನೂ ಕೂಡ ಇಂಥ ಇನ್ಸಿಡೆಂಟ್ಗಳು ಸಾಕಷ್ಟಾಗಿದೆ. ಒಂದು ಆರೋಪ ಬಂದಂತ ಸಂದರ್ಭದಲ್ಲಿ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಕಂಟ್ರೋಲರ್ ಆಗಿ IAS ಅಧಿಕಾರಿ ಸರ್ಕಾರದ ಕಡೆಯಿಂದ ಏನು ನೇಮಕವಾಗಿರ್ತಾರೆ ಇವರು ಇದಕ್ಕೆ ಸೂಕ್ತವಾದ ಉತ್ತರಗಳನ್ನು ಕೊಡಬೇಕಿತ್ತು. ಆದ್ರೆ ಇತ್ತ ಪ್ರಕರಣ ದಾಖಲಾಗಿ ತನಿಖೆಗೆ ಮುಂದಾದಾಗ ಇವರು ಇಲ್ಲಿಂದ ತಲೆಮರೆಸ್ಕೊಂಡಿರುವಂತದ್ದು ಅಂದ್ರೆ ಸುಮಾರು 1 ವಾರಗಳ ಕಾಲ ಯಾರಿಗೂ ಸಿಕ್ಕಿಲ್ಲ. ಅದರ ಜೊತೆಗೆ ಸರ್ಕಾರದಿಂದನೂ ಅನುಮತಿಯನ್ನ ಪಡ್ಕೊಂಡಿಲ್ಲ. ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಇವ್ರು ಕೊಟ್ಟಿಲ್ಲ ರಜೆ ಹೋಗೋದಕ್ಕೆ ಸಂಬಂಧಪಟ್ಟಾಗೆ. ಇದೇ ಕಾರಣಕ್ಕಾಗಿ MEMS ಸೆಕ್ರೆಟರಿ ಏನಿದ್ರು ಅವ್ರ ಕಡೆಯಿಂದನೇ ಇವರಿಗೆ 3 ದಿನಗಳ ನಾಪತ್ತೆ ಬಳಿಕ ಅವರು ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಒಂದು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರುವಂತದ್ದು, ಮತ್ತೊಂದು ಕರ್ತವ್ಯಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ಮತ್ತೆ ಯಾರಿಗೂ ಕೂಡ ಮಾಹಿತಿಯನ್ನು ಕೊಡಲು ತಲೆಮರೆಸ್ಕೊಂಡಿರೋ ಅದಕ್ಕೆ ಕಾರಣ ಕೋರಿ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು. ಅಂದ್ರೆ ಒಟ್ಟಾರೆಯಾಗಿ ಇಡೀ ಇನ್ಸಿಡೆಂಟ್ ಆದ ಬೆನ್ನಲ್ಲೇ ನಾಪತ್ತೆ ಆಗಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ ಪೊಲೀಸರ ತನಿಖೆಯಿಂದ ಗೊತ್ತಾಗ್ಬೇಕು. ಆದ್ರೆ ಯಾವಾಗ ದಾಳಿಯಾದ ತಕ್ಷಣ ನಾಪತ್ತೆ ಆಗಿರುವಂತದ್ದು ಹಲವು ಅನುಮಾನಗಳಿಗೆ ಮಾತ್ರ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು ಪ್ರಭು. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ.